ರೀ ಏನೇ ರೀ ಹ್ಞೂ ಕೇಳು ಭಾಗ್ಯ. ರೀ ಈ ಸರಿ ಹಬ್ಬಕ್ಕೆ ನಮ್ಮನೆ ದೇವ್ರ ಮನೆಗೆ ಒಂದು ಡಿಸೈನ್ ಆಗಿರೋ ತೋರಣ ತರೋಣ ಅಂತ 1,000 ರೂಪಾಯಿ ಕೊಡ್ರಿ. ಯಾಕೆ ಡಿಸೈನ್ ಆಗಿರೋ ತೋರಣ ಕಟ್ಟಿದ್ರೆ ದೇವ್ರು ಬರ್ತಾನ? ಸುಮ್ಮನೆ ತಲೆ ತಿನ್ಬೇಡ, ಮುಂದಿನ ಕೆಲಸ ನೋಡು. ಹೌದ್ರಿ, ನಿಮ್ಮನ್ನ ನೋಡೋಕ್ಕೆ ಅಂತ ದೇವ್ರು ಬೇರೆ ಇಳಿದು ಬರ್ತಾನೆ. ಏನೋ ಕೇಳದ್ನಪ್ಪ, ಈ ಮನೆಗೆ ಏನಾಗಿದೆಯೋ ಒಂದು ಕೆಲಸನೂ ಆಗಲ್ಲ ಅನ್ನತ್ತೆ. ಬರೀ ಜಗಳ. ನಾನೇನು ಜಗಳ ಮಾಡಲಿಲ್ಲ. ನನ್ನ ಕಷ್ಟ ಯಾರಿಗೆ ಹೇಳಿ? 1 ವರ್ಷದಿಂದ ಕೆಲಸ ಇಲ್ಲ, ಮೈ ತುಂಬ ಸಾಲ. ನೀನು ಬೇರೆ ನನ್ನ ಪ್ರಾಣ ತಿಂತಾ ಇರ್ತೀಯ. ಹೌದ್ರಿ, ನಮ್ಗೆ ತಿನ್ನೋಕ್ಕೇನು ಸಿಗಲಿಲ್ಲ ಅಂತ ನಿಮ್ಮ ಪ್ರಾಣ ಬೇರೆ ತಿಂತೀನಿ. ಹೋಗ್ರಿ, ನಿಮಗೇನು ಗೊತ್ತು? ಅಕ್ಕಪಕ್ಕದವ್ರ ಮಾತು ಕೇಳ್ತಿದ್ರೆ ಅಬ್ಬಬ್ಬಾ. ಅಮ್ಮ ನೀ ಸುಮ್ಮನೆ ಇರು ಅಪ್ಪ ಪ್ಲೀಸ್. ಏಯ್ ಸುಮ್ಮನೆ ಕುತ್ಕೊಳ್ಳೋ, ನನಗೆ ಹೇಳಕ್ಕೆ ಬರಬೇಡ. ಡಿಗ್ರಿ ಓದಿದ್ರು ಮನೇಲಿ ತಿನ್ಕೊಂಡು ಬಿದ್ದಿದೀಯಾ. ಅವನ್ನ ಯಾಕ್ರಿ ಬೈತೀರಾ? ಮತ್ತಿನ್ನೇನೆ, 25 ವರ್ಷ ವಯಸ್ಸಾದರೂ ನಾ ಇವನಿಗೆ ದುಡ್ಡು ತಂದು ಹಾಕಬೇಕು. ಒಂದು ಪೈಸಾ ದುಡಿದೇ ಇದ್ರು ಬುದ್ಧಿ ಹೇಳಕ್ಕೆ ಬರ್ತಾನೆ ಈ ಸೀನಪ್ಪಂಗೆ. ನಾನೇನು ಸುಮ್ಮನೆ ಇಲ್ಲ, ಎಲ್ಲ ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ. ನನ್ನ ದುರದೃಷ್ಟ ಎಲ್ಲೂ ಕೆಲಸ ಸಿಗ್ತಿಲ್ಲ. ನಾನೇ ಇದಕ್ಕೆಲ್ಲ ಕಾರಣ ಅದೇ. ಏನೋ ಕೋಪದಲ್ಲಿ ನಿಮ್ಮಪ್ಪ ಒಂದೆರಡು ಮಾತು ಅಂದ ಅಂದರೆ ಏನೋ ಇದು ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಹುಷಾರು ಸ್ವಲ್ಪ. ನೋಡು, ನೀನು ಇದೆಲ್ಲ ಮಾತಾಡಬೇಡ. ನಿನ್ನ ಕೆಲಸ ಆಯಿತು, ನಿಂದು ಇದಾಯಿತು, ಸುಮ್ಮನೆ ಇದ್ಬಿಡು. ಅತ್ತೆ ಅತ್ತೆ ಶಾರದಾ ಬಾರೆ ಬಾ, ಏನಾರು ತಿಂತೀಯೇನೆ? ಅಯ್ಯೋ ನಂಗೇನು ಬೇಡ ಅತ್ತೆ, ಇಲ್ಲಿ ಕೇಳತ್ತೆ. ಮನೆ ಬೀಗದ ಕೈ ಕೊಟ್ಟೋಗೋಣ ಅಂತ ಬಂದೆ. ಬೇಡವಂತೆ ಬಿಡಿ ಭಾಗ್ಯ, ನೀನು ಯಾಕೆ ಬಲವಂತ ಮಾಡ್ತೀಯ? ಇವಳು ಬೇರೆ ಬರ್ತಾನೆ ಇರ್ತಾಳೆ ಅತ್ತೆ ಅತ್ತೆ ಅಂತ. ಶಾರದಾ ಏನಿವತ್ತು ತುಂಬ ಖುಷಿಯಾಗಿದೆಯಾ? ಏ ಹೋಗ, ನಾನು ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ? ನನಗೂ ಇಷ್ಟನೇ. ಆದರೆ ಖುಷಿಯಾಗಿರ್ದೆ ಇನ್ನೇನು ಮಾಡ್ತಾಳೋ? ಇವರಪ್ಪ ಇವಳಿಗೆ ಅಂತ ಒಂದು ಮನೆ ಮಾಡಿಕೊಟ್ಟ, ಅವನು ಸತ್ತೋದಂತ ಅವನ ಕೆಲಸ ಇವಳು ಕೊಟ್ಟರು. ಖುಷಿಯಾಗಿ ಇರ್ತಾಳೆ. ದರಿದ್ರದವಳು, ಅಪ್ಪ ಅಮ್ಮ ಇಬ್ಬರು ಇಲ್ಲದ್ದು. ನೋಡ್ರಿ ನಮ್ಮ ಶಾರದಂಗೆ ನೀವು ಹಂಗೆಲ್ಲ ಹೇಳಬೇಡಿ. ಅಂದರೆ ನಮ್ಮ ಅಣ್ಣ ಅದಕ್ಕೆ ಬದುಕಿದ್ದಿದ್ರೆ ಇವಳನ್ನ ರಾಣಿ ಹಂಗೆ ಮೆರೆಸಿರೋರು. ಎಲ್ಲ ನಮ್ಮ ಹಣೆ ಬರ. ಪಾಪ ಇವಳನ್ನ ಒಂಟಿಯಾಗಿ ಬಿಟ್ಟು ಹೋದರು. ಅಯ್ಯೋ ಅತ್ತೆ, ನಾನೇನು ಒಂಟಿ ಅಲ್ಲ, ನೀವಿಬ್ಬರು ಇದ್ದೀರಲ್ಲ, ಅಪ್ಪ ಅಮ್ಮ ಇದ್ದಂಗೆ. ಸರಿಯಾಗಿ ಹೇಳಿದೆ ಶಾರದಾ, ನಾನಿಲ್ವಾ ನಿನಗೆ? ಸರಿ ಅತ್ತೆ, ನನ್ನ ಟೈಮ್ ಆಯಿತು, ನಾನು ಇನ್ನು ಹೊರಡ್ತೀನಿ. ಬಾಯ್ ಶಾರದಾ. ಬಾಯ್ ಕಣೋ. ಆದರೂ ರೀ, ನಮ್ಮ ಶಾರದಂಗೆ ನೀವು ಹಂಗೆಲ್ಲ ಹೇಳಬಾರ್ದಿತ್ರಿ. ಎಷ್ಟೇ ಆದರೂ ನಾಳೆ ಈ ಮನೆಗೆ ಬರೋಳವಳು. ನೋಡೇ, ನೀ ಇದೆಲ್ಲ ಆಸೆ ಇಟ್ಕೋಬೇಡ. ಈ ಅನಿಷ್ಟಾನ ನನ್ನ ಮಗನಿಗೆ ತಂದ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನಿರು. ಏನು ಹಣೆ ಬರೋನೋ ಏನೋ ನಂದು. ಈ ಜನ್ಮದಲ್ಲಿ ಒಂದು ಆಸೆನೂ ಈಡೇರಲ್ಲ ಅನ್ನತ್ತೆ. ಥು. ಸೀನಪ್ಪ, ಓ ಸೀನಪ್ಪ. ಓ ಪತ್ರಮ್ಮ, ಬನ್ನಿ. ಭಾಗ್ಯ, ಕಾಫಿ ತಂದು ಕೊಡೆ. ನಿನ್ ಕಾಫಿ ಮನೆ ಹಾಳಾಗ, ಮೊದಲು ದುಡ್ಡು ತರ್ಸು. ದುಡ್ಡು? ಯಾವ ದುಡ್ಡು? ಏನು ಹೇಳ್ತಾ ಇದ್ದೀರಾ? ನಿಮ್ಮಪ್ಪ ನನ್ನ ಹತ್ರ 2.5 ಲಕ್ಷ ಸಾಲ ತಗೊಂಡು 2 ತಿಂಗಳಾಯ್ತು. ಈ ಪತ್ರಮ್ಮ ಲೆಕ್ಕ ತಪ್ಪಲ್ಲ, ಬಡ್ಡಿ ಸೇರಿಸಿ 3 ಲಕ್ಷ ಕೊಡಬೇಕು. ನೋಡು ಈ ಪತ್ರನ, ನಿಮ್ಮಪ್ಪನೇ ಸೈನ್ ಮಾಡಿರೋದು. ಪತ್ರಮ್ಮ ಇರ್ಲಿ ನೀನು ನಡ್ರಿ, ನಾನು ನಿಮ್ಮ ಆಫೀಸ್ ಹತ್ರನೇ ಬರ್ತೀನಿ, ನಡ್ರಿ. ಆಫೀಸ್ ಬಾಗಿಲು ತಕೊಂಡು ಕಾಯ್ಕೊಂಡು ಕೂತಿದ್ರೆ ನೀನು ಬಂದಂಗೆ ನನ್ನ ದುಡ್ಡು ಸಿಗ್ದಂಗೆ. ಅಯ್ಯೋ
ಆಫೀಸ್ ಹತ್ರ ಬರ್ತೀನಿ ಅಂತ ಹೇಳಿದೆ ತಾನೇ. ಯೋ ಯಾರ ಹತ್ರ ನಿನ್ನ ರೋಫ್ ಹಾಂ? ಯಾರ ಹತ್ರ ಅಂತೀನಿ? ಇನ್ನು ಸ್ವಲ್ಪ ದಿನದಲ್ಲಿ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಅಷ್ಟೇ ನೋಡು. ಪತ್ರಮೋರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಕ್ಕಪಕ್ಕದವರು ಕೇಳಿಸ್ಕೊತಾರೆ. ಈಗೇನು ನಿಮ್ಮ ದುಡ್ಡು ತಾನೆ, ಒಂದು ಸ್ವಲ್ಪ ಒಂದು 10 ದಿವಸ ಟೈಮ್ ಕೊಡಿ. ನಾನು ಇವ್ರಿಗೆ ಬುದ್ಧಿ ಹೇಳಿ ನಿಮ್ಮ ದುಡ್ಡು ನಿಮಗೆ ತಲುಪಿಸ್ತೀನಿ. ಯೋ ಕೇಳಿಸ್ಕೊ, ಏನು ನಿನ್ನ ಹೆಂಡ್ರ ಮಗನ ಮುಖ ನೋಡಿಕೊಂಡು ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲಿ ದುಡ್ಡು ವಾಪಸ್ ಕೊಡಬೇಕು. ಇಲ್ಲ ಅಂದರೆ ಹುಷಾರ್. ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಯಾಕ್ರಿ ಇಷ್ಟು ಸಾಲ? ನಾನೇನೇ ಮಾಡಲಿ, ಎಲ್ಲ ನಿಮಗೋಸ್ಕರ. ಕೆಲಸ ಹೋಯ್ತು ಅಂತ ನಿಮ್ಮನ್ನ ಸಾಕದಲ್ಲಿ ಇರೋಕ್ಕಾಗತ್ತಾ? ಬಿಸ್ನೆಸ್ ಮಾಡೋಣ ಅಂತ ಸಾಲ ಮಾಡಿದೆ, ಮೋಸ ಆಗೋಯ್ತು. ನನ್ನ ಹಣೆ ಬರಹ. ವಯಸ್ಸಿಗೆ ಬಂದಿರೋ ಮಗ ಒಂದು ಪೈಸಾ ದುಡಿಯಲ್ಲ, ನಿನ್ನ ಕಾಟ ಬೇರೆ, ಅದು ಬೇಕು ಇದು ಬೇಕು ಅಂತ. ಥು, ಇದು ಒಂದು ಬದುಕ ನಂದು? ಎಲ್ಲರ ಹಾಳಾಗಿ ಹೋಗ್ತೀನಿ. ಇಷ್ಟು ಅವಮಾನ. ಹೌದ್ರಿ, ನಾನು ಮಾತ್ರ ಸ್ವರ್ಗದಲ್ಲಿ ತೇಲಾಡ್ತಿದ್ದೀನಲ್ಲ. ನಿಮಗೇನ್ರಿ ಗೊತ್ತು? ಅಕ್ಕಪಕ್ಕದವ್ರ ಮಾತು ಕೇಳಿ ಆ ಅವಮಾನ ಸಹಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ನೀವಲ್ಲ ರೀ, ನಾನೇ ಮನೆ ಬಿಟ್ಟು ಎಲ್ಲರ ಹೋಗ್ಬಿಡ್ತೀನಿ. ಎಲ್ಲ ನನ್ನ ಕರ್ಮ. ನನಗೊಂದು ಒಳ್ಳೆ ಕೆಲಸ ಇದ್ದಿದ್ರೆ ಈ ಮಾತುಗಳೆಲ್ಲ ಕೇಳಂಗೆ ಇರಲಿಲ್ಲ. ನಾನೇ ಇದಕ್ಕೆಲ್ಲ ಕಾರಣ ಆಗೋದೆ. ಇಲ್ಲಪ್ಪ, ನಾನೇ ಇದಕ್ಕೆಲ್ಲ ಕಾರಣ. ನಾನೇ ಹೋಗ್ತೀನಿ. ತಾಯಿ ಮಗಳು ಆರಾಮಾಗಿರಿ. ಅಲ್ಲ ರೀ ಹೋಗಿ. ನನಗಿನ್ನೇನು ಕೆಲಸ? ನಾನು ಎಲ್ಲನೂ ಹೋಗ್ಬಿಡ್ತೀನಿ.